ನಮಸ್ಕಾರ, ನ್ಯೂಸ್ 12ಗೆ ಸ್ವಾಗತ. ನಾನು ನವಿತಾ ಜೈನ್. ಮತ್ತೆ ಆಪರೇಷನ್ ಗಿಳಿತ ಕಮಲ ಪಡೆ. ಶ್ರೀರಾಮುಲು ಆಪ್ತನ ಹೆಸರಲ್ಲಿ ದುಬೈ ಉದ್ಯಮಿ ಜೊತೆ ಚರ್ಚೆ. ಕಾಂಗ್ರೆಸ್ನ 10 ಶಾಸಕರಿಗೆ ಗಾಳ ಹಾಕಲಾಗಿದೆಯಾ? ಡಿಸೆಂಬರ್ ಅಲ್ಲೇ ದೋಸ್ತಿಗೆ ಶಾಕ್ ನೀಡುತ್ತಾ ಬಿಜೆಪಿ. ದುಬೈನಲ್ಲಿ ನಡೀತಾ ಇದೆಯಾ ಆಪರೇಷನ್ ಕಮಲದ ಪ್ಲಾನ್? ಕಾಂಗ್ರೆಸ್ ಜೆಡಿಎಸ್ ಶಾಸಕರ ಗಾಳಕ್ಕೆ ಈಗ ಬಿಜೆಪಿ ಮತ್ತೆ ಸಿದ್ಧತೆಯನ್ನ ಮಾಡಿಕೊಂಡಿದೆಯಾ? ಡಿಸೆಂಬರ್ ಅಲ್ಲೇ ದೋಸ್ತಿಗೆ ಶಾಕ್ ನೀಡುವತ್ತ ಬಿಜೆಪಿ ಪ್ರಯತ್ನವನ್ನ ಮಾಡ್ತಾ ಇದೆಯಾ? ಆಪರೇಷನ್ ಕಮಲದ ಪ್ಲಾನ್ ಈಗ ನಡೀತಾ ಇರೋದು ಕರ್ನಾಟಕದಲ್ಲ, ದುಬೈನಲ್ಲಿ ನಡೀತಾ ಇದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ಬೆಳವಣಿಗೆಗಳು ನಡೆದಿದೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಶಾಸಕರ ಗಾಳಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ದುಬೈ ಉದ್ಯಮಿ ಜೊತೆ ಶ್ರೀರಾಮುಲು ಆಪ್ತನ ಹೆಸರಲ್ಲಿ ಚರ್ಚೆ ಕೂಡ ನಡೆದಿದೆ. ಶ್ರೀರಾಮುಲು ಆಪ್ತ ಅಂತ ಹೇಳ್ಕೊಂಡು ಆತ ಮಾತುಕತೆಯನ್ನ ನಡೆಸಿರುವಂತಹ ಒಂದು ಆಡಿಯೋ ಸಂಭಾಷಣೆ ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಶಂಕೆ ಕೂಡ ವ್ಯಕ್ತವಾಗಿದೆ. ಆಡಿಯೋದಲ್ಲಿ 10 ಕಾಂಗ್ರೆಸ್ ಶಾಸಕರ ಹೆಸರನ್ನ ಕೂಡ ಪ್ರಸ್ತಾಪ ಮಾಡಲಾಗಿದ್ದು, ಕಾಂಗ್ರೆಸ್ನಿಂದ ಬರುವಂತಹ ಶಾಸಕರಿಗೆ 20 ಕೋಟಿಯನ್ನ ನೀಡುವಂತಹ ವಿಚಾರ ಕೂಡ ಈ ಸಂದರ್ಭದಲ್ಲಿ ಪ್ರಸ್ತಾಪ ಆಗಿದೆ. ರಾಮುಲು ಆಪ್ತ ಮಂಜು ಅನ್ನುವಾತ ಮಾತನಾಡಿದ್ದಾನೆ ಅನ್ನುವಂತಹ ಆಡಿಯೋ ಕೂಡ ಈಗಾಗಲೇ ವೈರಲ್ ಆಗಿದೆ. ಆಪರೇಷನ್ ಕಮಲದ ಸ್ಫೋಟಕ ಆಡಿಯೋದಲ್ಲಿ ಮತ್ತೇನೇನು ಮಾಹಿತಿಗಳು ಲಭ್ಯ ಆಗಿದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಒಂದ್ ಕಡೆ 20 ಕೋಟಿಯ ಒಂದು ಭರವಸೆಯನ್ನು ನೀಡಿದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ನಿಂದ ಬರುವ ಶಾಸಕರಿಗೆ ಹಣದ ಜೊತೆ ಸಚಿವ ಸ್ಥಾನವನ್ನ ನೀಡುವುದು ಕೂಡ ಈ ಒಂದು ಆಡಿಯೋದಲ್ಲಿ ಇದೆ. ಶ್ರೀರಾಮುಲು ಬಿಎಸ್ವೈ ಹೆಸರು ಕೂಡ ಈ ಒಂದು ಆಡಿಯೋದಲ್ಲಿ ಪ್ರಸ್ತಾಪ ಆಗಿದೆ. ಡಿಸೆಂಬರ್ನಲ್ಲೇ ಮೈತ್ರಿ ಸರ್ಕಾರ ಕೆಡವೋದಕ್ಕೆ ಪ್ಲಾನ್ ಅನ್ನ ಕೂಡ ಹಾಕಿಕೊಂಡಿರೋದ್ರ ಬಗ್ಗೆ ಈ ಆಡಿಯೋ ಸಂಭಾಷಣೆಯಲ್ಲಿ ನಾವು ತಿಳ್ಕೋಬಹುದು. ಆ ಒಂದು ಆಡಿಯೋ ಸಂಭಾಷಣೆ ಕೂಡ ಈಗಾಗಲೇ ವೈರಲ್ ಆಗಿದೆ. ಅದರಲ್ಲಿ ಶ್ರೀರಾಮುಲು ಬಿಎಸ್ವೈ ಹೆಸರು ಕೂಡ ಪ್ರಸ್ತಾಪ ಆಗಿದೆ. ಜೊತೆಗೆ ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಬಿಸಿ ಪಾಟೀಲ್, ಭೀಮಾ ನಾಯ್ಕ್, ಕಂಪ್ಲಿ ಗಣೇಶ್, ಆನಂದ್ ಸಿಂಗ್, ನಾಗೇಂದ್ರ, ಪ್ರತಾಪ್ ಗೌಡ ಪಾಟೀಲ್, ಹೀಗೆ ಒಟ್ಟು 10 ಶಾಸಕರ ಹೆಸರು ಕೂಡ ಪ್ರಸ್ತಾಪ ಮಾಡಲಾಗಿದೆ. ಕಾಂಗ್ರೆಸ್ನ 10 ಶಾಸಕರ ಹೆಸರನ್ನ ಈ ಒಂದು ಆಡಿಯೋದಲ್ಲಿ ಪ್ರಸ್ತಾಪ ಮಾಡಿ ಶಾಸಕರುಗಳಿಗೆ ಹಣ ನೀಡೋದ್ರ ಬಗ್ಗೆ, ಸಚಿವ ಸ್ಥಾನ ನೀಡೋದ್ರ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಲಾಗಿದೆ. ದುಬೈ ಉದ್ಯಮಿ ಜೊತೆ ಮಾತನಾಡಿರುವಂತಹ ಆಡಿಯೋ ಸಂಭಾಷಣೆ ಈಗ ವೈರಲ್ ಆಗಿದೆ. ಯಾವೆಲ್ಲ ಮಾಹಿತಿಗಳು ಈ ಆಡಿಯೋದಲ್ಲಿ ಇದೆ ಅನ್ನೋದನ್ನ ಕೂಡ ನಾವು ನೋಡಿದ್ವಿ. ಯಾವ ರೀತಿಯಾಗಿ ಮಾಹಿತಿಗಳನ್ನ ಹೇಳಲಾಗಿದೆ, ಯಾವ್ಯಾವ ವಿಚಾರಗಳನ್ನ ಅಲ್ಲಿ ಪ್ರಸ್ತಾಪ ಮಾಡಲಾಗಿದೆ ಅಂತ ಹೇಳಿ. ಹಾಗಾದ್ರೆ ನೇರವಾಗಿ ಆ ಆಡಿಯೋದಲ್ಲಿ ಇರುವಂತಹ ಮಾತುಕತೆಗಳು ಏನೇನು, ಯಾರು ಮಾತನಾಡಿದ್ದಾರೆ, ಯಾವ ರೀತಿಯಾಗಿ ಮಾತನಾಡಿದ್ದಾರೆ, ಯಾವ ರೀತಿಯಾಗಿ ಮತ್ತೆ ಬಿಜೆಪಿಯಿಂದ ಆಪರೇಷನ್ ಕಮಲ ನಡೆಯುವ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ನೇರವಾಗಿ ಆ ಆಡಿಯೋನ ಕೇಳುವುದರ ಮೂಲಕ ನೋಡ್ಕೊಂಡ್ ಬರೋಣ ಬನ್ನಿ. समय वही है. अब येडियुरप्पा सर ने और श्रीराम सर ने फिर स्टार्ट किए ऑपरेशन कमला बल के. ओके, कितना विदिन में भेजा ना 10 लोगों ने. 10 कौन है? पुराना 10 लोग है, नया 10 लोग है? नहीं, वही पुराना लोग ही है. अभी तक वो आनंद सिंह, नागेंद्र, भीमा नायक, गणेश, बीसी पाटिल, सतीश जारकिहोली, रमेश जारकिहोली, मस्की एमएलए पाटिल, सभी टोटल 10 मेंबर्स है. अभी किसी हालत में अब फर्स्ट वीक और सेकंड वीक में रेडी करने के लिए ये कर रहे हैं. क्या होता देखना है पहले. अभी पूरा तैयार हो गया? हाँ, तैयार हो गया. क्योंकि सभी क्या भी फोन में नहीं बात नहीं कर रहे हैं, डायरेक्ट आदमी मिल के बात कर रहे हैं. 10 ಶಾಸಕರ ಹೆಸರುಗಳು ಜೊತೆಗೆ ಯಾವ ರೀತಿಯಾಗಿ ಈ ಒಂದು ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮೊದಲ ವಾರ ಅಥವಾ 2ನೇ ವಾರದಲ್ಲಿ ಈ ಒಂದು ಆಪರೇಷನ್ ಕಮಲ ಆಗುತ್ತೆ, ಎಲ್ಲ ತಯಾರಿ ಆಗಿದೆ ಅನ್ನೋದನ್ನ ನಾವು ಕೇಳಿದ್ವಿ. ಇನ್ನಷ್ಟು ಸ್ಫೋಟಕ ಮಾಹಿತಿಗಳನ್ನ, ಇನ್ನಷ್ಟು ಸ್ಫೋಟಕ ಮಾತುಗಳನ್ನ ಈ ಆಡಿಯೋದಲ್ಲಿ ಆಡಿದ್ದಾರೆ. ಹಾಗಾದ್ರೆ ಇನ್ನಷ್ಟು ಮಾಹಿತಿಯನ್ನು ಏನ್ ಮಾತನಾಡಿದ್ದಾರೆ ನೋಡೋಣ.
और मंजू फिर कौन कौन जाते हैं डायरेक्ट मीट करने के लिए? मंजू, नवीन, हाँ, सरवना। मंजू, नवीन, शरवणा। हाँ, डायरेक्ट बात करते हैं पूरे आदमी लोगों को। हाँ, उधर जाके उनके मोबाइल से फोन करके देते हैं, उनका दूसरा मोबाइल से फोन में करते हैं। कौन सा मोबाइल में? नहीं, मंजू नवीन है ना, हाँ, उनका डायरेक्ट जाके उन्हें डायल करके देता है फोन बात करने के लिए। या रेडी को जनार्दन रेड्डी से जाएंगे। कितना पैसा दिएगा एक आदमी को? वो पैसे के बारे में क्या 20-25 ईयर बोल के एक MLA बोल के चल रहा है। हाँ हाँ हाँ, विथ वन कैबिनेट रहेंगे। हाँ, कैबिनेट वन कैबिनेट 22-25 की अमाउंट। ओके, वो कब रिजाइन करेगा बोला? वो रिजाइन करने के अभी तक तो चल रहा है, अब क्या होता है कि नहीं अभी तक मालूम नहीं है। बहुत सस्पेंस बातचीत हो रही है। श्रीराम और येडियुरप्पा भी फोन में नहीं बात कर रहे, डायरेक्ट जाके मिलकर बात कर रहे। अभी आज श्रीरामुलु बेंगलुरु में है? बेंगलुरु में है ना, बेंगलुरु में है वो आज बेंगलुरु में। हाँ, कल वो कोर्ट था, 27 कोर्ट था। 27 मैं प्रोग्राम लिस्ट भेजता हूँ श्रीराम को, 1 मिनट। फोन प्रोग्राम लिस्ट भेजो। कल है कोर्ट और आज है कोर्ट। कल हो गया काट, 27 हो गया, आज 28 तुमकुर में एक शादी है हमारे बीजेपी कार्यकर्ता का शादी है। तो शादी देख लेके फिर बेंगलुरु आएगा। कल 29 है ना, बीजेपी कार्यकारिणी मीटिंग है। मीटिंग है आज रमेश जारकिहोली और श्रीरामुलु का मीटिंग है बेंगलुरु में। हाँ, जनार्दन रेड्डी का रात में मिलता है, जनार्दन रेड्डी को श्रीरामुलु आज मिलेगा। और जारकिहोली भी है? जारकिहोली भी, जारकिहोली मिलता है कि नहीं मिलता है, सतीश जारकिहोली मोस्टली मिलेगा। जनार्दन रेड्डी से वसंत नगर में कर रहे हैं ना, मालूम है ना आपको? वसंत नगर में डायरेक्ट मीटिंग और दूसरा जगह में? नहीं, वसंत नगर कर रहे हैं ना। वहाँ पे। ओके, आप अपडेट करो, प्रोग्राम भेजो। भेजता हूँ। ओके, ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಹಳಕಟ್ಟಿ ಈಗ ರಮೇಶ್ ಜಾರಕಿಹೊಳಿ ಅವರ ನಿವಾಸದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್ ಹಳಕಟ್ಟಿ, ಈಗಾಗಲೇ ಆಡಿಯೋ ಸಾಕಷ್ಟು ವೈರಲ್ ಆಗಿದೆ, ಅದರಲ್ಲೂ ಕೂಡ ಡಿಸೆಂಬರ್ ಮೊದಲ ವಾರ 2ನೇ ವಾರದಲ್ಲೇ ಆಪರೇಷನ್ ಕಮಲ ಆಗತ್ತೆ ಅನ್ನುವಂಥ ಸುಳಿವನ್ನ ಕೂಡ ಶ್ರೀರಾಮುಲು ಅವರ ಆಪ್ತ ಅಂತ ಹೇಳ್ಕೊಂಡಂತಹ ಒಂದು ವ್ಯಕ್ತಿಯ ಮಾತುಗಳಿಂದ ಕೇಳಿ ಬರ್ತಾ ಇದೆ ಅಂತ ಹೇಳಿ. ರಮೇಶ್ ಜಾರಕಿಹೊಳಿ ಅವರು ಕೂಡ ಇರ್ತಾರೆ, ಸತೀಶ್ ಜಾರಕಿಹೊಳಿ ಅವ್ರನ್ನ ನೇರವಾಗಿ ಮೀಟ್ ಮಾಡ್ತಾರೆ, ಇಂತಹದೆಲ್ಲ ಮಾತುಕತೆಗಳು, ಜೊತೆಗೆ 20 ಕೋಟಿ ಆಫರ್, ಸಚಿವ ಸ್ಥಾನ ಇರುವಂತದ್ದು, ಸಾಕಷ್ಟು ಮಾತುಗಳು ಕೂಡ ಇದರಲ್ಲಿ ಇದೆ ಅಂತ ಹೇಳಿ. ಹಾಗಾಗಿ ಏನ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅಂದ್ರೆ, ಒಂದ್ ಕಡೆಯಿಂದ ನೇರವಾಗಿ ಫೋನ್ ಅಲ್ಲಿ ಮಾತಾಡಲ್ಲ, ನೇರವಾಗಿ ಮೀಟ್ ಮಾಡುವಂತದ್ದು, ಆ ತರ ಪ್ರಕ್ರಿಯೆಗಳಾಗಿದೆಯಾ? ನಮಿತಾ, ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರ್ತಕ್ಕಂತಹ ಒಂದು ಆಡಿಯೋ ಇವತ್ತು ರಿಲೀಸ್ ಆಗಿದೆ. ಇದು ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನವನ್ನು ಉಂಟು ಮಾಡಿದೆ ಅಂತ ಹೇಳ್ಬೋದು. ಆದ್ರೆ ಈ ಆಡಿಯೋ ಎಷ್ಟು ಸತ್ಯ ಎಷ್ಟು ಮಿಥ್ಯ ಅನ್ನೋದ್ರ ಬಗ್ಗೆ ಕೂಡ ಇನ್ನೂ ಚರ್ಚೆಗಳು ಕೂಡ ಆಗ್ಬೇಕು, ತನಿಖೆಗಳು ಕೂಡ ಆಗ್ಬೇಕು. ಆದ್ರೆ ಎಲ್ಲೋ ಒಂದ್ ಕಡೆ ಮೈತ್ರಿ ಸರ್ಕಾರದ ಒಬ್ಬ ಪ್ರಭಾವಿ ಸಚಿವರೇ ಇಂಥ ಒಂದು ಆಡಿಯೋವನ್ನ ರಿಲೀಸ್ ಮಾಡಿಸಿದ್ದಾರೆ ಅಂತಕ್ಕಂಥ ಸುದ್ದಿ ಕೇಳಿ ಬರ್ತಾ ಇದೆ. ಅಂದ್ರೆ ಪ್ರಮುಖವಾಗಿ ಬೆಳಗಾವಿ ಅಧಿವೇಶನದಲ್ಲಿನೇ ಒಂದು ಬಂಡಾಯ ಶಾಸಕರು ಏನ್ ಎದ್ದಿದ್ದಾರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಲ್ಲಿ, ಈ ಬಂಡಾಯ ಶಾಸಕರ ಒಂದು ಬಂಡಾಯ ನಾವು ಪ್ಲಸ್ ಮಾಡ್ಕೋಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಕೂಡ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳು ಕೂಡ ಸಾಕಷ್ಟು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇತ್ತು. ಆದ್ರೆ ಇದೇ ಒಂದು ಸಂದರ್ಭದಲ್ಲಿ ಇಂಥ ಒಂದು ಆಡಿಯೋ ಕೂಡ ರಿಲೀಸ್ ಆಗಿದೆ ಅಂತಂದ್ರೆ ಸಾಕಷ್ಟು ಅನುಮಾನಗಳಿಗೆ ಇದು ಎಡೆ ಮಾಡಿಕೊಟ್ಟಿದೆ. ಅಂದ್ರೆ ಈ ಹಿಂದೆ ಕೂಡ ಒಂದು BS ಯಡಿಯೂರಪ್ಪನವರು ಮತ್ತು ಶ್ರೀರಾಮುಲು, ಶೋಭಾ ಕರಂದ್ಲಾಜೆ ಸೇರಿದಂತೆ ಅಶ್ವಥ್ ನಾರಾಯಣ ಮತ್ತು ಯೋಗೀಶ್ವರ್ ಸೇರಿದಂತೆ ಸಾಕಷ್ಟು ಬಿಜೆಪಿ ಶಾಸಕರು ಕೂಡ ಒಂದು ಆಪರೇಷನ್ ಕಮಲಕ್ಕೆ ಮುಂದಾಗಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಶಾಸಕರನ್ನು ಸೆಳೆಯೋ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನ ಮುಂದುವರಿಸಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಇವತ್ತಿನ ಒಂದು ಆಡಿಯೋ ಏನ್ ರಿಲೀಸ್ ಆಗಿದೆ, ಈ ಆಡಿಯೋದಲ್ಲಿ ಶ್ರೀರಾಮುಲು ಅವರ ಆಪ್ತ ಅಂತಕ್ಕಂತಹ ಒಬ್ಬ ಮಂಜುನಾಥ್ ಅವರ ಹೆಸರಲ್ಲಿ ಈ ಒಂದು ಆಡಿಯೋ ಕೂಡ ಇದೆ. ಇವರು ಒಬ್ಬ ದುಬೈ ಮೂಲದ ಒಬ್ಬ ಉದ್ಯಮಿ ಜೊತೆ ಮಾತನಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ನ 10 ಜನ ಶಾಸಕರು, ಅಂದ್ರೆ ಪ್ರಮುಖವಾಗಿ ಏನು ಅತೃಪ್ತ ಶಾಸಕರಿದ್ದಾರೆ, ಮೈತ್ರಿ ಸರ್ಕಾರ ಆರಂಭವಾದಂಗಿಂದ ಈ ಒಂದು ಬಂಡಾಯ ಏನ್ ಎದ್ದಿದ್ದಾರೆ ಆ ಎಲ್ಲ ಶಾಸಕರನ್ನ ಹೇಳ್ತಕ್ಕಂಥ ಒಂದು ಪ್ರಯತ್ನವನ್ನ ಮಂಜು ಮಾಡ್ತಾರೆ. ಅದೇ ಒಂದು ಸಂದರ್ಭದಲ್ಲಿ ದುಬೈ ಉದ್ಯಮಿಯವರು ಕೂಡ ಕೇಳ್ತಾರೆ, ಈ ಶಾಸಕರಿಗೆ ಏನೆಲ್ಲ ಡಿಮ್ಯಾಂಡ್ ಮಾಡಿದರೆ ಈ ಶಾಸಕರು ಅಂತಕ್ಕಂಥದ್ದು. ಅಂದ್ರೆ ಈ ಮಂಜು ಹೇಳೋದು ಒಂದು ಪ್ರಕಾರ 20 ಕೋಟಿ ರೂಪಾಯಿಯನ್ನ ಕೊಡೋದ್ರ ಜೊತೆಗೆ ಸಚಿವ ಸ್ಥಾನದ ಒಂದು
ಆ ಸಚಿವ ಸ್ಥಾನವನ್ನು ಕೂಡ ಕೊಡಲು ಕೂಡ ಬಿಜೆಪಿ ಮುಖಂಡರು ಮುಂದಾಗಿದ್ದಾರೆ. ಅಂದ್ರೆ ಡಿಸೆಂಬರ್ ಮೊದಲು ಅಥವಾ 2ನೇ ವಾರದಲ್ಲಿ ಆಪರೇಷನ್ ಕಮಲ ಆಗ್ಲೇಬೇಕು ಅನ್ನತಕ್ಕಂಥ ಒಂದು ಮಾತನ್ನು ಕೂಡ ಹೇಳ್ತಾನೆ. ಜೊತೆಗೆ ಈ ಒಂದು ಆಡಿಯೋ ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದ್ರ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಿದೆ, ಅದು ಬೇರೆ ವಿಚಾರ. ಆದ್ರೆ ಏನು ಶ್ರೀರಾಮುಲು ಆಪ್ತ ಅಂತಕ್ಕಂಥ ಮಂಜುನಾಥ್ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಶ್ರೀರಾಮುಲು ಅವರ ಒಂದು ಪ್ರವಾಸದ ವೇಳಾಪಟ್ಟಿಯನ್ನು ಕೂಡ ಅವರು ಹೇಳ್ತಾರೆ. ಅಂದ್ರೆ ತುಮಕೂರಿನಲ್ಲಿ ಯಾವುದೋ ಒಬ್ಬ ಬಿಜೆಪಿ ಕಾರ್ಯಕರ್ತನ ಮದುವೆ ಇದೆ, ಆ ಮದುವೆಗೆ ಶ್ರೀರಾಮುಲು ಅವರು ತೆರಳಿದ್ದಾರೆ. ಬಂದ ತಕ್ಷಣ ಮತ್ತೆ ಯಡಿಯೂರಪ್ಪನ ಜೊತೆ ಕೂತ್ಕೊಂಡು ಮಾತನಾಡ್ತಾರೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಅವನು ಹೇಳ್ತಾನೆ. ಅಂದ್ರೆ ಎಲ್ಲಿ ಒಂದು ದೋಸ್ತಿಗಳಿಗೆ ಎಲ್ಲಿ ಒಂದು ಆತಂಕ ಇದೆ, ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿನೇ ಒಂದು ಬಂಡಾಯ ಶಾಸಕರ ಒಂದು ಅತೃಪ್ತಿ ಏನ್ ಜಾಸ್ತಿ ಆಗುತ್ತೆ, ಜಾಸ್ತಿ ಆದ್ರೆ ಮೈತ್ರಿ ಸರ್ಕಾರ ಬಿದ್ದು ಹೋಗ್ತಕ್ಕಂಥ ಸಾಧ್ಯತೆ ಕೂಡ ಇದೆ, ದಟ್ಟವಾಗ್ತಾ ಅಂದ್ರೆ ಒಂದು ಇಕ್ಕಟ್ಟಿಗೆ ಸಿಗ್ತಕ್ಕಂಥ ಸಾಧ್ಯತೆ ಕೂಡ ಬಹಳ ದಟ್ಟವಾಗಿದೆ. ಆ ಒಂದು ನಿಟ್ಟಿನಲ್ಲೇ ಈ ಒಂದು ಆಡಿಯೋ ರಿಲೀಸ್ ಆಗಿದೆ. ಈ ಆಡಿಯೋ ಸಾಕಷ್ಟು ಒಂದು ಸದ್ದನ್ನ ಮಾಡ್ತಿದೆ, ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಸಾಕಷ್ಟು ಸದ್ದನ್ನ ಮಾಡ್ತಿದೆ. ಅಂದ್ರೆ ಒಂದ್ ಕಡೆ ಒಂದು ಪ್ರಭಾವಿ ಸಚಿವರು ಮುಖ್ಯಮಂತ್ರಿಗಳ ಗಮನಕ್ಕೆ ಈ ಒಂದು ಆಡಿಯೋವನ್ನು ತರ್ತಾರೆ, ಮುಖ್ಯಮಂತ್ರಿಗಳಿಗೆ ಒಂದು ಗುಪ್ತಚರ ಒಂದು ಇಲಾಖೆಯವರು ಈ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ ಅಂತಕ್ಕಂಥ ಮಾಹಿತಿ ಇದೀಗ ಲಭ್ಯವಾಗಿದೆ. ಅದೇನೇ ಇರಲಿ, ಈ ಆಡಿಯೋ ಸತ್ಯ ಅನ್ನೋ ಸುಳ್ಳು ಅನ್ನೋದು ಪಕ್ಕಕ್ಕಿಟ್ಟು ನೋಡೋದಾದ್ರೆ ಒಂದಂತೂ ನಿಜ, ಕಾಂಗ್ರೆಸ್ ಮತ್ತು ಜೆಡಿಎಸ್ ಸರ್ಕಾರದ ಬಗ್ಗೆ ಆ ಒಂದು ದೋಸ್ತಿ ಪಕ್ಷಗಳ ಶಾಸಕರೇ ಬಂಡಾಯ ಎದ್ದಿದ್ದಾರೆ, ಅತೃಪ್ತಿಯನ್ನ ಹೊಂದಿದ್ದಾರೆ, ಅಸಮಾಧಾನವನ್ನು ಹೊಂದಿದ್ದಾರೆ, ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಬಿಜೆಪಿಯವರು ಕೂಡ ನಾವು ಲೋಕಸಭೆ ಚುನಾವಣೆಗಿಂತ ಮುಂಚಿತವಾಗಿಯೇ ಕೂಡ ನಾವು ಸರ್ಕಾರವನ್ನು ರಚನೆ ಮಾಡಲೇಬೇಕು, ಆ ನಿಟ್ಟಿನಲ್ಲಿ ನಾವು ಯಾವೆಲ್ಲ ಶಾಸಕರಿಗೆ ಗಾಳ ಹಾಕಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದು ಚಿಂತನೆ ನಡೆದಿದೆ. ಇಂಥ ಒಂದು ಸಂದರ್ಭದಲ್ಲಿ ಈ ಆಡಿಯೋ ಏನ್ ರಿಲೀಸ್ ಆಗಿದೆ, ಈ ಆಡಿಯೋ ಸಾಕಷ್ಟು ಕುತೂಹಲವನ್ನ ಮತ್ತು ಸಾಕಷ್ಟು ಸದ್ದನ್ನ ಮಾಡ್ತಿದೆ. ಅಂದ್ರೆ ಈಗ ಶ್ರೀನಿವಾಸ್ ಇದರಲ್ಲಿ ಮತ್ತೆ ಬೆದರಿಸುವ ತಂತ್ರವನ್ನ ಹಾಗಾದ್ರೆ ಅತೃಪ್ತ ಶಾಸಕರು ಮಾಡುವಂತಹ ಪ್ರಯತ್ನ ಮಾಡ್ತಿದ್ದಾರೆ ಅಂತ, ಹಾಗೆ ಉದ್ಯಮಿ ಜೊತೆ ಇವೆಲ್ಲವನ್ನ ಹೇಳ್ಕೊಳ್ಳುವಂತಹ ಪ್ರಯತ್ನದಲ್ಲಿ ನಾವು ಗಮನಿಸೋದಾದ್ರೆ ಅಂದ್ರೆ ಏನಾದ್ರೂ ಮತ್ತಲ್ಲಿ ಏನಾದ್ರೂ ಹಣದ ಡೀಲ್ ಆಗುವಂತಹ ಚಾನ್ಸಸ್ ಇತ್ತು ಅಂತ ಅನ್ಸುತ್ತಾ, ಹೇಗೆ ಅಂತ ಹೇಳಿ? ಖಂಡಿತವಾಗಿಯೂ ನವಿತಾ, ಒಂದ್ ಕಡೆ ಈ ಆಡಿಯೋವನ್ನೇ ಏನು ಬಂಡಾಯ ಶಾಸಕರಿದ್ದಾರೆ ಅವರು ಇದನ್ನ ಒಂದು ತಮ್ಮ ಒಂದು ಪ್ಲಸ್ ಆಗಿ ಬಳಸ್ಕೊಳ್ತಕ್ಕಂಥ ಸಾಧ್ಯತೆ ಇದೆ. ಅಂದ್ರೆ ಒಂದು CLP ಸಭೆ ಕೂಡ ಇದೆ 8ನೇ ತಾರೀಕು, ಜೊತೆಗೆ 5ನೇ ತಾರೀಕು ಒಂದು ಸಮನ್ವಯ ಸಮಿತಿ ಸಭೆ ಕೂಡ ನಡೀತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಕೂಡ ಬೆಳಗಾವಿ ಅಧಿವೇಶನಕ್ಕಿಂತ ಮುಂಚಿತವಾಗಿನೇ ಸಚಿವ ಸಂಪುಟ ವಿಸ್ತರಣೆ ಆಗಬೇಕು, ಜೊತೆಗೆ ನಿಗಮ ಮಂಡಳಿ ನೇಮಕ ಕೂಡ ಆಗಬೇಕು, ನಮಗೆ ಸಚಿವ ಸ್ಥಾನವನ್ನ ಕೊಡ್ಲೇಬೇಕು ಅಂತಕ್ಕಂಥ ಒಂದು ಪಟ್ಟಣ ಕೆಲವೊಂದಿಷ್ಟು ಶಾಸಕರನ್ನು ಹಿಡಿದಿದ್ದಾರೆ. ಆ ಶಾಸಕರಿಗೆ ಈ ಆಡಿಯೋ ಏನಿದೆ ಇದು ವರದಾನ ಆಗ್ತಕ್ಕಂಥ ಸಾಧ್ಯತೆ ಇದೆ. ಜೊತೆಗೆ ಕೆಲವೊಂದಿಷ್ಟು ಪ್ರಭಾವಿ ಶಾಸಕರಿಗೆ ಮಂತ್ರಿ ಸ್ಥಾನ ತಪ್ಪಿದ್ಯಾದಲ್ಲಿ ಪ್ರಭಾವಿ ಇರತಕ್ಕಂಥ ನಿಗಮ ಮಂಡಳಿಯನ್ನು ನಮಗೆ ಕೊಡಲೇಬೇಕು ಅಂತಕ್ಕಂಥ ಒಂದು ಪಟ್ಟನ್ನು ಕೂಡ ಮತ್ತು ಸಾಕಷ್ಟು ಒತ್ತಾಯವನ್ನು ಕೂಡ ಈ ಆಡಿಯೋ ಇಟ್ಕೊಂಡು ಈ ಅತೃಪ್ತ ಶಾಸಕರು ಮಾಡಬಹುದಾಗಿದೆ. ಜೊತೆಗೆ ಒಂದ್ ವೇಳೆ ಈ ಆಡಿಯೋ ಇಟ್ಕೊಂಡು ಈ ಆಡಿಯೋವನ್ನು ಕೂಡ ಒಂದು ದೋಸ್ತಿ ಪಕ್ಷದ ಮುಖಂಡರು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದೆ ಆದಲ್ಲಿ ಏನು ಒಂದು ಬಂಡ ಎದ್ದಿದ್ದಾರೆ, ಬಂಡ ಎದ್ದಿರ್ತಕ್ಕಂಥ ಶಾಸಕರಿಗೆ ನಿಗಮ ಮಂಡಳಿ ನೇಮಕದಲ್ಲೂ ಮತ್ತು ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲೂ ಕೂಡ ಅವರಿಗೆ ಮಣೆ ಹಾಕ್ತಕ್ಕಂಥ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ಏನು ಅಧಿವೇಶನ ಮುಗಿದ ಬಳಿಕ ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕಾ, ಅದಕ್ಕಿಂತ ಮುಂಚಿತವಾಗಿನೇ ವಿಸ್ತರಣೆ ಮಾಡಬೇಕಂತಕ್ಕಂಥ ಗೊಂದಲ ಏನಿತ್ತು, ಆ ಗೊಂದಲ ಕೂಡ ತೆರೆ ಬೀಳತಕ್ಕಂಥ ಸಾಧ್ಯತೆ ಇದೆ. ಅಂದ್ರೆ ಬೆಳಗಾವಿ ಅಧಿವೇಶನಕ್ಕಿಂತ ಮುಂಚಿತವಾಗಿನೇ ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕು, ಮಾಡಿ ಬಂಡಾಯಕ್ಕೆ ಒಂದು ತೇಪಿ ಹಿಡಿತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳು ಕೂಡ ದೋಸ್ತಿ ಪಕ್ಷದ ಮುಖಂಡರಲ್ಲಿ ಬರ್ಲಿಕ್ಕೂ ಸಾಧ್ಯ ಇದೆ. ನವಿತಾ, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಹಳಕಟ್ಟಿ ಡೀಟೇಲ್ಸ್ಗೆ. ಒಟ್ಟಾರೆ ಈ ಒಂದು ಆಡಿಯೋ ಈಗಾಗಲೇ ಸಾಕಷ್ಟು ವೈರಲ್ ಆಗಿದೆ. ಇದೇ ವಿಚಾರದ ಕುರಿತಾಗಿ 10 ಶಾಸಕರ ಹೆಸರುಗಳು ಕೂಡ ಇದರಲ್ಲಿ ಕೇಳಿ ಬಂದಿದೆ. ಆ ಕಾರಣಕ್ಕಾಗಿಯೇ ನಾವು ಕೂಡ ಈ 10 ಶಾಸಕರನ್ನ ಸಂಪರ್ಕಿಸುವಂತ ಪ್ರಯತ್ನ ಮಾಡಿದ್ವಿ, ಆದ್ರೆ ಯಾರು ಕೂಡ ಇಲ್ಲಿವರೆಗೂ ಕೂಡ ರೆಸ್ಪಾಂಡ್ ಮಾಡ್ತಾ ಇಲ್ಲ. ನೋಡೋಣ ಇದರ ಬಗ್ಗೆ ಯಾವ ರೀತಿಯ ಸ್ಪಷ್ಟನೆಯನ್ನ ಕೊಡ್ತಾರೆ ಅನ್ನೋದು. ಜೊತೆಗೆ ಈಗಾಗಲೇ ಶ್ರೀರಾಮುಲು ಅವರ PA ಆಗಿರುವಂತಹ ಸುರ್ಜಿತ್ ಅವರನ್ನು ಕೂಡ ಇದರ ಬಗ್ಗೆ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ ಏನ್ ವಿಷಯ ಅಂತ ಕೇಳೋದಿಕ್ಕೆ, ಆದ್ರೆ ಇದರ ಬಗ್ಗೆ ನಾನು ಯಾವುದೇ ಮಾತನಾಡೋದಿಲ್ಲ, ನೋ ಕಾಮೆಂಟ್ಸ್ ಅಂತ ಕೂಡ ಹೇಳಿದ್ದಾರೆ.